ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇವತ್ತಿನ ವೀಡಿಯೋದಲ್ಲಿ ತುಂಬ ವ್ಯೂವರ್ಸು ಕೇಳ್ತಾ ಇದ್ರಿ, ಇದು ಗ್ರೀನ್ ಮ್ಯಾಟ್ ಬಂದು ಅದು ಸ್ಟಿಕ್ ಆಗೋದೇ ಇಲ್ಲ ಅಂತ. ಹೌದು, ಅದು ಸ್ಟಿಕ್ ಆಗಲ್ಲ, ನಂದು ಕೂಡ ಬಿದ್ದೋಗಿದೆ. ಮತ್ತು ಇದು ಬಂದು LED ಲೈಟು ಕೂಡ ಅಷ್ಟೇ, ಇದು ಕೂಡ ಆಲ್ರೆಡಿ ಹಾಳಾಗ್ಬಿಟ್ಟಿದೆ. ಇದು ಬಂದು ನಮ್ಮ ಕಡೆ ಒಂದು ಸಲ ಕರೆಂಟು ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಆವಾಗ ಇದು ಪ್ಲಗ್ ಬರುತ್ತಲ್ಲ, ಇದ್ರದ್ದು ಸ್ವಿಚ್ಚು, ಇದು ಬಂದು ಹಂಗೆ ಬ್ಲಾಸ್ಟ್ ಆಗಿಬಿಟ್ಟಿದೆ ಮತ್ತು ಸುಟ್ಟೋಗಿದೆ, ಹಾಳಾಗಿದೆ. ಇದು ಯಾವುದು ಅಷ್ಟು ಕ್ವಾಲಿಟಿ ಇರಲ್ಲ. ಕ್ವಾಲಿಟಿ ಇದು ಬೇಕು ಅಂದರೆ ನಮ್ಗೆ ಸ್ವಲ್ಪ ಕಾಸ್ಟ್ಲಿದನ್ನ ತೊಗೋಬೇಕು. ಇದು ಗ್ರೀನ್ ಮ್ಯಾಟ್ ಅಷ್ಟೇ. ಗ್ರೀನ್ ಮ್ಯಾಟ್ ಇದು ಬಂದು ಡಬಲ್ ಸೈಡು ಗಮ್ ಟೈಪ್ ಸಿಗುತ್ತಲ್ಲ, ಅದನ್ನ ಹಾಕಿದ್ರೂ ಕೂಡ ಸ್ಟಿಕ್ ಆಗಲ್ಲ. ಏನಕ್ಕೆ ಅಂದರೆ ಇದು ನಾವು ಅಡುಗೆ ಮಾಡ್ತಿರ್ತೀವಲ್ಲ, ಹಾಗಾಗಿ ಸ್ಟವ್ ಹತ್ರ ಹೀಟ್ ಆಗ್ತಾನೆ ಇರುತ್ತೆ, ಅದಕ್ಕೋಸ್ಕರ ಅನ್ನೋದು ಬಿದ್ದೋಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ, ಅದು ಗ್ರೀನ್ ಮ್ಯಾಟ್ ಹಾಕಿ ಅದ್ರ ಮೇಲೆ ಒಂದು ಗುಂಡು ಸೂಜಿ ಬರುತ್ತಲ್ಲ, ಆ ಗುಂಡು ಪಿನ್ನನ್ನು ಅದಕ್ಕೆ ಚುಚ್ಚಿದ್ದೀನಿ. ಇಲ್ಲಾಂದರೆ ಅದು ಬಿದ್ದು ಹೋಗ್ತಾನೆ ಇರುತ್ತೆ, ಅದು ಇರೋದಿಲ್ಲ. ಅದು ಬಂದು ಮ್ಯಾಟು ಕೆಳಗಡೆನೂ ಅಷ್ಟೇ ಅಷ್ಟು ಚೆನ್ನಾಗಿರಲ್ಲ ನೋಡಿ. ಅದು ಬಂದು ಕೆಳಗಡೆ ಒಂದೇ ಸಮಕ್ಕೆ ಸಮತಟ್ಟಾಗಿರಲ್ಲ. ಅದು ಅಷ್ಟೇ ಹಿಂದಗಡೆ ಡಿಸೈನ್ ಇರುತ್ತಲ್ಲ, ಅದು ಸ್ಟಿಕ್ ಆಗಲ್ಲ ಡಬಲ್ ಸೈಡ್ ಗಮ್ ಟೇಪಿಗೆ. ಅದಕ್ಕೋಸ್ಕರ ಗಮ್ ಟೇಪನ್ನು ಹಾಕಿ ಅದ್ರ ಮೇಲೆ ಇದನ್ನು ಅಂಟಿಸಿ ಅದ್ರ ಮೇಲೆ ಒಂದು ಗುಂಡು ಸೂಜಿಯನ್ನು ನಾನು ಇಲ್ಲಿ ಪಿನ್ ಮಾಡಿದ್ದೀನಿ. ಇಲ್ಲಾಂದ್ರೆ ಅದು ಬಿದ್ದು ಹೋಗ್ತಾನೆ ಇರುತ್ತೆ. ಅದು ಗಮ್ ಇರುತ್ತೆ, ಆದರೆ ಹಿಡಿಯಲ್ಲ. ಏನಕ್ಕೆ ಅಂದರೆ, ಅದು ನಾವು ಅಡುಗೆ ಮಾಡ್ತಿರ್ತೀವಲ್ಲ ಸ್ಟವ್ದು ಈಟಿಗೋಸ್ಕರ ಅದು ಕಿತ್ತು ಬಿದ್ದೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು 4 ಕಡೆನೂ ಕೂಡ ಅಷ್ಟೇ ಗುಂಡು ಪಿನ್ ಬರುತ್ತಲ್ಲ, ಅದನ್ನು ನಾನು 4 ಕಡೆ ಬೀಳ್ದಂಗೆ ಡಬಲ್ ಸೈಡ್ ಗಮ್ ಟೇಪು ಮತ್ತು ಗ್ರೀನ್ ಮ್ಯಾಟು ಎರಡಕ್ಕೂ ಸೇರಿ ಪಿನ್ನನ್ನು ಅಟ್ಯಾಚ್ ಮಾಡಿದ್ದೀನಿ. ತುಂಬ ವ್ಯೂವರ್ಸು ಕೇಳ್ತಾನೆ ಇದ್ರಿ, ಗಮ್ ಟೇಪು ನೀವು ಯಾವ ರೀತಿ ಸ್ಟಿಕ್ ಮಾಡಿದ್ದೀರ ಅದನ್ನು ಅಂತ. ಆದರೆ ನಾನು ಮಾಡಿದ್ದೆ ಡಬಲ್ ಸೈಡ್ ಗಮ್ ಟೇಪಿಂದ, ಆದರೆ ಅದು ಬಿದ್ದೋಗುತ್ತೆ, ನಿಲ್ಲೋದೇ ಇಲ್ಲ ನೋಡಿ. ಇವಾಗ ಮತ್ತೆ ನಾನು ಇದನ್ನು ಮಾಡಿದ್ದೀನಿ. ತುಂಬ ವ್ಯೂವರ್ಸು ಕೇಳ್ತಾಯಿದ್ರು, ಅದಕ್ಕೋಸ್ಕರ ನನಗೂ ಕೂಡ ಟೈಮ್ ಆಗಿರಲಿಲ್ಲ. ಅದು ಬಿದ್ದೋಗಿ ತುಂಬ ದಿನಗಳಾಯಿತು, ಆದರೆ ನಾನು ಅದನ್ನು ಹಾಕೋಕ್ಕೆ ಹೋಗಿರಲಿಲ್ಲ. ಇವಾಗ ಅದನ್ನು ಹಾಕಿ ಸರಿ ಮಾಡಿದ್ದೀನಿ. ಇವಾಗ ಅಷ್ಟು ಹಾಕಿ ರೆಡಿ ಮಾಡಿದ್ದೀನಿ. ಅದು ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ. ಅದೇನಾದ್ರು ಮತ್ತೆ ಅದೇ ರೀತಿ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ಲಾಗ್ ಬಂದು ಶುಕ್ರವಾರ ಮತ್ತು ಶನಿವಾರ 2 ದಿನದ್ದು ನಾನು ಶೇರ್ ಮಾಡ್ತಿದ್ದೀನಿ. ಶುಕ್ರವಾರ ಬೆಳಗ್ಗೆದು ನಾನು ಆಲ್ರೆಡಿ ಶೇರ್ ಮಾಡಿದ್ದೆ. ಇದು ಬಂದು ಮಧ್ಯಾಹ್ನ ಪೂಜೆ ಎಲ್ಲ ಆಯಿತು, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಮಧ್ಯಾಹ್ನ ಇನ್ನೂ 2 ಗಂಟೆಗೆ ನಮ್ಮ ಕಡೆ ತುಂಬ ಅಂದರೆ ತುಂಬಾ ಮಳೆ ಸ್ಟಾರ್ಟ್ ಆಗಿತ್ತು. 2 ಗಂಟೆನೇ ಕತ್ಲೆ ಥರನೇ ವಾತಾವರಣ ಎಲ್ಲ ಆಗಿತ್ತು, ಅಷ್ಟು ಗಾಳಿ ಅಷ್ಟು ಮೋಡ ಎಲ್ಲ ಆಗಿತ್ತು. ಶುಕ್ರವಾರ ಕರೆಂಟು ಬೇರೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಪೂಜೆದು ದೇವ್ರ ಪಾತ್ರೆ ಎಲ್ಲ ನಾನು ಹಿಂದಿನ ದಿವಸನೇ ತೊಳೆದಿದ್ದೆ. ಹಾಗಾಗಿ ಪೂಜೆದ ಯಾವುದನ್ನು ಕೂಡ ನಾನು ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಸಿಕ್ಕಾಬಟ್ಟೆ ಮಳೆ ಮತ್ತು ಕರೆಂಟು ಇರಲಿಲ್ಲ. ವಾತಾವರಣ ಎಲ್ಲ ಕತ್ಲೆ ಥರ ಆಗಿತ್ತು ನೋಡಿ. ಮಳೆ ಬಂದು ಮುಂದ್ಗಡೆ ರಂಗೋಲಿ ಎಲ್ಲ ಹೋಗಿದೆ, ಮಳೆ ನೀರೆಲ್ಲ ಹರಿದಿದೆ. ವಾತಾವರಣ ಎಲ್ಲ ಫುಲ್ಲು ಕತ್ಲೆ ಥರನೇ ಕಾಣಿಸ್ತಾ ಇತ್ತು. ಇನ್ನೂ 2 ಗಂಟೆಗೆ ಮಳೆ ಬಂತು. ತುಂಬ ದಿನ ಆದಮೇಲೆ ಈ ರೀತಿ ಮಳೆ ಬಂದಿತ್ತು. ಮೊದಲು ಒಂದು ದಿನ ಬಂತು, ಅಂದರೆ ಒಂದು 10 ನಿಮಿಷಕ್ಕೆ ಬಂದು ಹೋಯಿತು. ಆದರೆ ನೆಕ್ಸ್ಟ್ ಡೇ ಬಂದಾಗ ತುಂಬ ಅಂದರೆ ತುಂಬಾ ಜೋರು ಬಂತು. ತುಂಬಾ ಗಾಳಿ, ತುಂಬಾ ಗುಡುಗು ಮಿಂಚು ನೋಡಿ. ಇನ್ನೂ 3 ಗಂಟೆಗೇ ಸ್ಟ್ರೀಟ್ ಲೈಟ್ ಆನ್ ಆಗಿದೆ ಆಲ್ರೆಡಿ, ಅಷ್ಟು ಕತ್ಲೆ ಥರನೇ ಆಗೋಗಿತ್ತು. ಮಳೆ ಎಲ್ಲ ಸುಕ್ಕತ್ತು ಜೋರು ಬಂದಿತ್ತು ನೋಡಿ. ನೀರೆಲ್ಲ ಹರಿತಾ ಇದೆ ರೋಡಲ್ಲಿ, ಅಷ್ಟು ಜೋರು ಮಳೆ ಬಂದಿತ್ತು. ಆದರೂ ಕೂಡ ತುಂಬಾ ಸೆಕೆ ಮಾತ್ರ. ಇದು ಬಂದು ನಮ್ಮ ಅಕ್ಕನ ಮಗಳದು ಬರ್ತಡೇದು ಒಂದು ಕ್ಲಿಪ್ಪಿಂಗ ಶೇರ್ ಮಾಡಿದ್ದೀನಿ. ಇದು ಬಂದು ಊರಲ್ಲಿ ಬರ್ತಡೇ ಮಾಡಿದ್ದು. ಅವರಿಬ್ಬರು ನಮ್ಮ ಅಕ್ಕನ ಮಕ್ಕಳು. ಇದು ಚಿಕ್ಕ ಪಾಪು ಇದೆಯಲ್ಲ, ಅದು ನನ್ನ ತಮ್ಮನ ಮಗು. ಇವ್ರು ನಮ್ಮಮ್ಮ. ಬರ್ತಡೇ ಏನು ಗ್ರ್ಯಾಂಡಾಗೇನು ಮಾಡಿರಲಿಲ್ಲ, ಸ್ವಲ್ಪ ಸಿಂಪಲ್ಲಾಗೇ ಮಾಡಿದರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ನಾನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸಂಜೆ ಬಂದು ನನ್ನ ಮಗ ಮ್ಯಾಗಿ ಕೇಳ್ತಾ ಇದ್ದ, ಮ್ಯಾಗಿ ಮಾಡಿಕೊಡು ಅಂತ. ಅದಕ್ಕೋಸ್ಕರ ಮ್ಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮು ಮ್ಯಾಗಿನ ಮಾಡ್ತಾ ಇರೋದು. ನನಗೆ ಮಾಡೋದಕ್ಕೆ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಆದರೆ ನಾನೇನು ಯಾವುದು ಯೂಟ್ಯೂಬ್ ಚಾನಲಲ್ಲಿ ನೋಡನಲ್ಲ, ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಇತ್ತು ಅದೇ ರೀತಿಯೇ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಇದು 77 ರೂಪಾಯಿ. ಇದರಲ್ಲಿ ಈ ಥರ ಪೀಸ್ ಬಂದು 6 ಇರುತ್ತೆ, ಮತ್ತು 6ಕ್ಕೂ ಕೂಡ 6 ಮಸಾಲೆ ಪ್ಯಾಕೆಟ್ನ ಕೊಟ್ಟಿದ್ದಾರೆ. ನೋಡೋಣ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಒಂದು ಬಾಣಲಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಈಗ ನೀರು ಕುದೀತಾ ಇದೆ. ಕುದ್ದಿದ್ದಕ್ಕೆ 2 ಮ್ಯಾಗಿ ಪೀಸ್ನ ಹಾಕ್ತಾಯಿದ್ದೀನಿ.
ನನ್ನ ಮಗನಿಗೆ ಮ್ಯಾಗಿ ಅಂತ ತುಂಬಾ ಇಷ್ಟಪಡ್ತಾ ಇರ್ತಾನೆ. ನೋಡಿ ನನ್ನ ಮಗನೇ ಮ್ಯಾಗಿ ಯಾವ ರೀತಿ ಮಾಡೋದು ಅಂತ ನನಗೆ ಹೇಳ್ಕೊಡ್ತಿದ್ದಾನೆ. ಅಷ್ಟು ನೋಡಿ ಕಲ್ತಿದ್ದಾನೆ ಟಿ ವಿಲಿ ಎಲ್ಲ. ಮತ್ತು ಊರಲ್ಲಿ ಹೋದಾಗ ನಮ್ಮ ಅಕ್ಕನ ಮಗಳು ಕೂಡ ಮಾಡೋದು ಯಾವ ರೀತಿ ಅಂತ ಅವಳು ಕೂಡ ತೋರಿಸಿದ್ದಾಳೆ. ಹಂಗಾಗಿ ಅದನ್ನು ನೋಡಿ ಹೇಳ್ತಿದ್ದಾನೆ ಯಾವ ರೀತಿ ಮಾಡೋದು ಅಂತವ. ಇವಾಗಿನ ಮಕ್ಕಳಿಗೆಲ್ಲ ಮ್ಯಾಗಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಆದರೆ ನಮಗೆ ಮಾತ್ರ ತಿನ್ನೋದಕ್ಕಾಗಲ್ಲ. ನನಗೂ ಅಷ್ಟೇ ಇದನ್ನು ತಿನ್ನೋದಕ್ಕಂತೂ ಆಗಲ್ಲ. 2 ನಿಮಿಷ ಕುದಿಸಿದ್ರೆ ಸಾಕು, ನೀಟಾಗಿ ಮ್ಯಾಗಿ ಎಲ್ಲ ರೆಡಿಯಾಗುತ್ತೆ. ಅಂದರೆ ಅರ್ಜೆಂಟಾಗಿ ಹೊಟ್ಟೆ ಹಸಿವಾದರೆ ಬೇಗನೆ ಏನು ಮಾಡೋದು ಅನ್ನೋ ಟೈಮಲ್ಲಿ ಇದನ್ನು ಮಾಡ್ಬೋದು. ಅಂದರೆ ಯಾವಾಗಲಾರು ಅಪರೂಪಕ್ಕೆ ಒಂದು ಸತಿ ಮಾಡ್ಕೊಂಡ್ರೆ ಸಾಕು. ಅಂದರೆ ಯಾವಾಗಲೂ ತಿನ್ನೋದಕ್ಕೂ ಆಗಲ್ಲ, ಬೋರು ಅನ್ಸುತ್ತೆ ಇದನ್ನು. ನೋಡಿ ಅದೆಲ್ಲ ಯಾವ ರೀತಿ ಬಿಡ್ಕೊಂತ ಐತೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಅಂದರೆ ಯಾವಾಗಲೂ ತಿನ್ನೋದಕ್ಕೂ ಆಗಲ್ಲ. ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಕೊಡಬಾರ್ದು. ಯಾವಾಗಲಾರ ಒಂದು ಟೈಮ್ ಕೊಟ್ಟರೆ ಸಾಕು. ನಾನು ಫಸ್ಟ್ ಟೈಮು ತಂದಿದ್ದು, ನಾನು ಅಷ್ಟೇ ತಿಂದಿದ್ದು ಕೂಡ ಫಸ್ಟ್ ಟೈಮೇ. ನಮಗೆಲ್ಲ ಈ ಥರ ಫುಡ್ಡೆಲ್ಲ ಇಷ್ಟವೂ ಆಗೋದಿಲ್ಲ. ಆದರೆ ಇವಾಗಿನ ಮಕ್ಕಳಿಗೆ ಈ ಥರ ಫುಡ್ಡು ಅಂದ್ರೇ ಅವರು ಇಷ್ಟಪಡೋದು ಜಾಸ್ತಿ. ನೋಡಿ ಇವಾಗ ಪೂರ್ತಿ ಎಲ್ಲ ಮಸಾಲೆಗೆಲ್ಲ ನೀಟಾಗಿ ಬೆಂದು ಹಿಡ್ದಿದೆ. 2 ನಿಮಿಷಕ್ಕೆ ಪಟಾಪಟ ಅಂತ ಬೇಗ ರೆಡಿ ಆಗುತ್ತೆ ಮಾತ್ರ. ನನ್ನ ಮಗನಿಗಂತೂ ಎಷ್ಟೊತ್ತಿಗೆ ಕೊಡ್ತೀನಿ, ಎಷ್ಟೊತ್ತಿಗೆ ತಿಂತೀನಿ ಅನ್ನೋ ಥರ ಆಡ್ತಿದ್ದಾನೆ. ನೋಡಿ ಇವಾಗ ತಟ್ಟೆಗೆ ಹಾಕಿ ಕೊಡ್ತೀನಿ. ಯಾವ ರೀತಿ ತಿಂತಾನೆ ಅಂದರೆ, ಇವತ್ತಿನ ಕಾಲದ ಮಕ್ಕಳಿಗೆ ಏನು ನಾವು ಹೇಳ್ಕೊಡಂಗೇ ಇಲ್ಲ. ಅವ್ರು ಆಲ್ರೆಡಿ ಎಲ್ಲನೂ ಟಿ ವಿನಲ್ಲಿ ನೋಡಿ ಎಲ್ಲನೂ ಕಲ್ತಿರ್ತಾರೆ. ಫೋನು ಟಿ ವಿಲಿ ಎಲ್ಲನೂ ನೋಡಿ ಎಲ್ಲನೂ ಅವರೇ ಕಲ್ತಿರ್ತಾರೆ. ನಾವೇನೂ ಹೇಳ್ಕೊಡಂಗಿಲ್ಲ. ನೋಡಿ ಒಂದೊಂದೇ ತಗೊಂಡು ಬಾಯಿಗಿಟ್ಟು ಇದೇ ರೀತಿ ತಿನ್ನಬೇಕು ಅಂತ ಅದೇ ರೀತಿ ತಿಂತಾನವನು. ನೋಡಿ ಯಾವ ರೀತಿ ತಿಂತಾನೆ ಅಂದರೆ, ಆಯ್ತು. ಮಕ್ಕಳು ಮಾತ್ರ ಇವತ್ತಿನ ಕಾಲದ ಮಕ್ಕಳು ತುಂಬಾ ಫಾಸ್ಟ್ ಇದ್ದಾರೆ. ನಾನು ಕೂಡ ಅಷ್ಟೇ ಫಸ್ಟ್ ಟೈಮ್ ಮಾಡಿದ್ದು ಮ್ಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಒನ್ ಟೈಮ್ ಮಾತ್ರ ತಿನ್ಬೋದು, ಯಾವಾಗಲೂ ಕೂಡ ಇದು ತಿನ್ನೋದಕ್ಕೂ ಆಗಲ್ಲ, ಬೋರು ಅಂತ ಅನಿಸುತ್ತೆ. ಹಾಗೆ ನೈಟು ಡಿನ್ನರಿಗೆ ಅಂತ ನಾನಿಲ್ಲಿ ಒಂದು ಬಜ್ಜಿ ಮೆಣಸಿನ್ಕಾಯಿ ಇತ್ತು. ಆ ಬಜ್ಜಿ ಮೆಣಸಿನ್ಕಾಯಲ್ಲಿ ಗೊಜ್ಜುನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಬಜ್ಜಿ ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣಾಗಿತ್ತು. ಅದು ಸುಮ್ಮನೆ ಖಾರ ಆಗುತ್ತೆ, ಒಂದೇ ಇತ್ತು, ಸ್ವಲ್ಪ ಖಾರವಾಗಿ ಇತ್ತು. ಅದಕ್ಕೆ ಅದರದ್ದು ಗೊಜ್ಜು ಮಾಡೋಣ, ವೇಸ್ಟ್ ಮಾಡೋದು ಇನ್ನೇನಕ್ಕೆ ಅಂತ ಗೊಜ್ಜು ಮಾಡೋದಕ್ಕಿಂತ ಇಲ್ಲಿ ಟೊಮೊಟೊನ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕುಯ್ದಿಟ್ಟಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಬಜ್ಜಿ ಮೆಣಸಿನ್ಕಾಯಿನಿ ಎಲ್ಲನೂ ಕುಯ್ದಿಟ್ಟಿದ್ದೀನಿ. ಇಲ್ಲಿ ಒಂದು ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕಿ ಸಾಸಿವೆನ ಹಾಕಿ ಮತ್ತು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕಬೇಕು. ಮತ್ತು ಜೀರಿಗೆ, ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಅಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ತಿದ್ದೀನಿ. ಇಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಇದು ನೋಡ್ತಾ ಇರ್ಬೋದು, ಇದೆಲ್ಲ ಸ್ಟಿಕ್ ಮಾಡಿದ್ದೆ, ಪರವಾಗಿಲ್ಲ ಚೆನ್ನಾಗಿ ನಿಂತಿದೆ. ಹಾಗೆ ಇದು ಬಂದು ಮನಿ ಪ್ಲ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಬೇಕು ಎಷ್ಟು ದಿನ ಅದು ನಿಂತ್ಕೊಳ್ಳುತ್ತೆ ಗ್ರೀನ್ ಮ್ಯಾಟು ಅಂತ. ಇವಾಗ ಇಲ್ಲಿ ನಾನು ಬಜ್ಜಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ತಿದ್ದೀನಿ. ಇವಾಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಈ ಮೆಣಸಿನ್ಕಾಯಿ ಬೇಗ ಫ್ರೈ ಆಗಲಿ ಅಂತ ಇವಾಗ ಕಲ್ಲುಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಏನು ಹಾಕೋಕ್ಕೆ ಹೋಗಲಿಲ್ಲ, ಹಾಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಬರೀ ಒಂದು ಬಜ್ಜಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ.
ಇದು ಬಂದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ಹಾಗೆ ದೋಸೆ, ಇಡ್ಲಿ, ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಹಾಕಿ ಫ್ರೈ ಮಾಡಿದರೆ ಸಾಕು. ಈರುಳ್ಳಿ ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಮಸಾಲೆನ ರೆಡಿ ಮಾಡೋಣ. ಇದಕ್ಕೆ ಹುರಿದಿರೋಂಥ ಕಡಲೆ ಬೀಜ, ಹಾಗೆ ಒಂದೆರಡು ಗೋಡಂಬಿ, ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕುಟ್ಟಿ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಹಾಕಿದರೆ ಗ್ರೇವಿದು ಪೇಸ್ಟು ಚೆನ್ನಾಗಿ ಬರುತ್ತೆ. ತಿಕ್ನೆಸ್ಸು ಅಷ್ಟೇ, ಗ್ರೇವಿ ತಿಕ್ನೆಸ್ಸು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಟೊಮೊಟೊನ ಸೇರಿಸ್ತಾಯಿದ್ದೀನಿ. ಇಲ್ಲಿ ಟೊಮೊಟೊನೂ ಅಷ್ಟೇ ಪ್ಯೂರಿ ಮಾಡಿ ಹಾಕಿದರೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪ್ಯೂರಿ ಏನು ಮಾಡ್ತಾಯಿಲ್ಲ, ಜಸ್ಟ್ ಕಟ್ ಮಾಡಿ ಹಾಗೇ ಹಾಕ್ತಾಯಿದ್ದೀನಿ. ಟೊಮೊಟೊ ಬೇಗ ಸ್ಮ್ಯಾಶ್ ಆಗಲಿ ಅಂತ ಅರಿಶಿನ ಪುಡಿನೂ ಸೇರಿಸ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಯಾವಾಗಲಾದ್ರೂ ಬಜ್ಜಿ ಮೆಣಸಿನ್ಕಾಯಿ ತಂದು ಬಜ್ಜಿ ಮಾಡಿ ಮಿಕ್ಕಿದರೆ ಈ ರೀತಿ ಗೊಜ್ಜು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ರೈಸಿಗೆಲ್ಲ. ನಾನು ಅಷ್ಟೇ ಶನಿವಾರ ನೈಟು ರೈಸಿಗೆ ಅಂತ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಕೂಡ ಫಸ್ಟ್ ಟೈಮೇ ಮಾಡಿದ್ದು. ಇದಕ್ಕೆ ಇವಾಗ ಹುಣಸೆ ಹಣ್ಣಿಂದ ರಸನ ಹಾಕ್ತಾಯಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಆಗಿತ್ತಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣಿಂದ ನೀರನ್ನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನ ಸ್ಕಿಪ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ನಿಂಬೆಹಣ್ಣಾದರೂ ಹಾಕಬೇಕು. ಯಾವುದಾದ್ರೂ ಒಂದು ಹಾಕಿದರೆ ಚೆನ್ನಾಗಿರುತ್ತೆ. ಮೇಯ್ನ್ ಹುಣಸೆ ಹಣ್ಣಿಂದಲೇ ಟೇಸ್ಟು ಇದು ಅಂತಲೇ ಹೇಳ್ಬೋದು. ಇವಾಗ ಹುಣಸೆ ಹಣ್ಣೆಲ್ಲನೂ ಹಾಕಿ ನೀಟಾಗಿ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿಸಿದ್ರೆ ಆಯಿತು. ಇವಾಗ ಇದಕ್ಕೆ ನಾನು ಜೀರಿಗೆ ಪುಡಿನ ಸೇರಿಸ್ತಾಯಿದ್ದೀನಿ. ಜೀರಿಗೆ ಪುಡಿ, ಹುಣಸೆ ಹಣ್ಣು ಎರಡೂ ಕೂಡ ಅದರದ್ದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಜೀರಿಗೆ ಪುಡಿನ ಹಾಕಿದ್ದೀನಿ ನಾನಿಲ್ಲಿ. ಇವಾಗ ನಾವು ಏನು ಕುಟ್ಟಿದ್ವಿ, ಪುಡಿ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ. ಎಳ್ಳು, ಕಡಲೆ ಬೀಜ, ಹಾಗೆ ಗೋಡಂಬಿ, ಈ ಮೂರನ್ನು ನಾವು ಪುಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದರೆ ಗ್ರೇವಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಕೂಡ ಸೇರಿಸ್ತಾಯಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಲಾಸ್ಟಿಗೆ ಒಂದು ಕಪ್ಪು ಮೊಸರನ್ನ ಸೇರಿಸ್ತಾಯಿದ್ದೀನಿ. ಮೊಸರು ಹಾಕಿದ್ರು ಅಷ್ಟೇ ಗ್ರೇವಿ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ, ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಈ ಥರ ಎಲ್ಲವಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನ್ನ ಮಗ ಮಾತ್ರ ವಾಯ್ಸ್ ಓವರ್ ಕೊಡುವಾಗಲೂ ಬಿಡಲ್ಲ, ಸಿಕ್ಕಾಪಟ್ಟೆ ತರಲೆ ಮಾಡ್ತಿರ್ತಾನೆ, ಮತ್ತು ಅಡುಗೆ ಮಾಡೋವಾಗಲೂ ಅಷ್ಟೇ ಬಿಡಲ್ಲ. ಇವಾಗ ಎಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೆಂದಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿನ ಸೇರಿಸ್ತಾಯಿದ್ದೀನಿ. ಇವಾಗ ಫೈನಲ್ಲಾಗಿ ರೆಡಿ ಆಯಿತು. ಬಜ್ಜಿ ಮೆಣಸಿನ್ಕಾಯಿದು ಗೊಜ್ಜು ಮಾತ್ರ ತುಂಬಾ ಚೆನ್ನಾಗಿತ್ತು, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೋಡಿ, ಬೆಂದು ಗ್ರೇವಿ ತಿಕ್ನೆಸ್ ಇಷ್ಟು ಬಂದರೆ ಸಾಕು. ಇವಾಗ ನಾನು ರೈಸಿಗೆ ಹಾಕ್ತಾಯಿದ್ದೀನಿ. ರೈಸಿಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.